Namaste. Subject CA stands for Chartered Accounts Exam. The Institute of Chartered Accounts of India. Paper 3 Business Mathematics, Logical Reasoning and Statistics. One paper, 2 hours, 100 marks. Chapter number 1 Ratio and Proportion, Indices, Logarithms. Unit 1 Ratio. Paduka's MCQ Bank for CA CPT. Chapter Ratios. Basics. Quantitative aptitude for ratios. Question number 14. Ratio between 25 minutes and 45 seconds. So 25 minutes converted into seconds ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಸೊ 1 minute equal to 60 seconds. Then 25 minutes equal to how much seconds? So 25 into 60 seconds equal to, so that is 1500 seconds. 1500 seconds. ಸೊ ರೇಷಿಯೋ ಬಿಟ್ವೀನ್ 25 ಮಿನಿಟ್ಸ್ ಆ್ಯಂಡ್ 45 ಸೆಕೆಂಡ್ಸ್ ಅಂತ ಹೇಳಿದ್ರೆ, ಸೊ 1500 ಸೆಕೆಂಡ್ಸ್, ಸೊ 25 ಮಿನಿಟ್ಸ್ ರೇಷಿಯೋ ಅಲ್ವಾ 45 ಸೆಕೆಂಡ್ಸ್. ಸೊ ದಟ್ ಈಸ್ ಈಕ್ವಲ್ ಟು 1500 ಸೆಕೆಂಡ್ಸ್ ಡಿವೈಡೆಡ್ ಬೈ 45 ಸೆಕೆಂಡ್ಸ್. ಸೊ 15 3s are 45. This is 100 15s are 1500. Second get cancel. 100 divided by 3. So option A is the correct answer. 100 is to 3. ಸೊ 1 ಮಾರ್ಕ್ ಸಿಗಾದರೆ ಹೀಗೆ ಬೇಗ ಬೇಗ ಮಾಡ್ಬೋದು. ಸೊ ಡಿಸ್ಕ್ರಿಪ್ಟಿವ್ ಟೈಪ್ ಆದರೆ ಬರಿಬೇಕಾಗತ್ತೆ. ಸೊ ಫಸ್ಟ್ ಏನು ಮಾಡಬೇಕು, ಕನ್ವರ್ಟ್ ಯೂನಿಟ್ಸ್. ಯೂನಿಟ್ಸನ್ನು ಕನ್ವರ್ಟ್ ಮಾಡಬೇಕು. ಓಕೆ, ಟು ಫಾರ್ಮ್ ಎ ರೇಷಿಯೋ both quantities must be in the same ಯೂನಿಟ್ ಅಂತ ಹೇಳಿದ್ರೆ ರೇಷಿಯೋ ಫಾರ್ಮಲ್ಲಿ ಮಾಡಬೇಕಲ್ಲ, ರೇಷಿಯೋ ಫಾರ್ಮಲ್ಲಿ ಬರಿಬೇಕು. ಹಾಗಾಗಿ ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೋತ್ ಏನಾಗಿರಬೇಕು, ಸೇಮ್ ಯೂನಿಟ್ ಆಗಿರಬೇಕು. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ವಿ ಕನ್ವರ್ಟ್ 25 minutes to ಸೆಕೆಂಡ್ಸ್. ಸೊ ಮಿನಿಟ್ಸಿಂದ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡೋಣ. ಸೊ 25 minutes ಈಕ್ವಲ್ ಟು 25 ಇಂಟು 60 ಸೆಕೆಂಡ್ಸ್. ಹೌ ಅಂತ ಹೇಳಿದ್ರೆ 1 minute ಈಕ್ವಲ್ ಟು 60 seconds. ಸೊ ದೆನ್ 25 minute ಈಕ್ವಲ್ ಟು ಹೌ ಮಚ್ ಸೆಕೆಂಡ್. ಸೊ ಕ್ವಶನ್ ಇದು ಏನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಕ್ವಶನ್ ಮಾರ್ಕ್ ಅಂದರೆ ಸೆಕೆಂಡ್ಸ್, ಎಷ್ಟು ಸೆಕೆಂಡ್ಸ್ ಈಕ್ವಲ್ ಟು 25 minute into 60 second divided by 1 minute. Minute get cancel. So 25 into 60 seconds. So that is equal to 6 5s ಈ ಸೊ 0 ಇದೆಯಲ್ಲ, ಆ 0 ಹಾಗೆ ಬರೋಣ. 6 5s 30ಗೆ 0, 3 ಕ್ಯಾರಿ, 6 2s 12, 12 plus carry 3 is 15. So 1500 seconds. ನೆಕ್ಸ್ಟ್ ಏನು ಮಾಡಬೇಕು, ಫಾರ್ಮ್ ಆ್ಯಂಡ್ ಸಿಂಪ್ಲಿಫೈ ದ ರೇಷಿಯೋ. ಫಾರ್ಮ್ ಆ್ಯಂಡ್ ಸಿಂಪ್ಲಿಫೈ ದಿ ರೇಷಿಯೋ.
simplify the ratio. FORM, form and simplify the ratio. The ratio of 25 minutes to 45 seconds is the ratio of 1500 seconds to 45 seconds, which can be expressed as the fraction 1500 divided by 45. We simplify the fraction by dividing both the numerator and the denominator by their greatest common divisor common divisor 15. ಸೊ ಇದು ಮೀನಿಂಗ್ ಏನು ಅಂದರೆ ದಿ ರೇಷಿಯೋ ಆಫ್ 25 ಮಿನಿಟ್ಸ್ ಟು 45 ಸೆಕೆಂಡ್ಸ್ ಈಸ್ ಅಂತ ಕ್ವಶನಲ್ಲಿ ಕೇಳಿದ್ದಾರೆ. ಇಸ್ ಇಟ್ ಕರೆಕ್ಟ್? ಅಲ್ಲಿ ದಿ ರೇಷಿಯೋ ಆಫ್ 1500 ಸೆಕೆಂಡ್ಸ್ ಅಂದರೆ 25 ಮಿನಿಟ್ಸನ್ನು ಕನ್ವರ್ಟ್ ಮಾಡಬೇಕು ಸೆಕೆಂಡಿಗೆ, ಅದು 1500 ಸೆಕೆಂಡ್ಸ್ ಆಗುತ್ತೆ. ಸೆಕೆಂಡ್ಸ್ ಟು 45 ಸೆಕೆಂಡ್ಸ್ ಆಯಿತು. ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದಿ ಫ್ರ್ಯಾಕ್ಷನ್. ಇದನ್ನು ಎಕ್ಸ್ಪ್ರೆಸ್ ಮಾಡೋಣ ಫ್ರ್ಯಾಕ್ಷನಲ್ಲಿ ಅಂತ ಹೇಳಿದ್ರೆ 1500 ಡಿವೈಡೆಡ್ ಬೈ 45. ಸೆಕೆಂಡ್ಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೇಮ್ ಯೂನಿಟ್ ಅಲ್ವಾ? ಸೊ ಸೇಮ್ ಯೂನಿಟ್ ಬರಬೇಕು, ಹಾಗೆ ನೋಡ್ಕೋಬೇಕು. ವಿ ಸಿಂಪ್ಲಿಫೈ ದಿ ಫ್ರ್ಯಾಕ್ಷನ್ ಬೈ ಡಿವೈಡಿಂಗ್ ಬೋತ್ ದಿ ನ್ಯೂಮರೇಟರ್ ಆ್ಯಂಡ್ ದಿ ಡಿನಾಮಿನೇಟರ್ ಬೈ ದೇರ್ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ 15. ಇದು ಕೂಡ 15ಇಂದ ಕ್ಯಾನ್ಸಲ್ ಆಗುತ್ತೆ, ಇದು ಕೂಡ 15ಇಂದ ಕ್ಯಾನ್ಸಲ್ ಆಗುತ್ತೆ. ಸೊ 1500 divided by 45. So that is equal to 15 into 100 ಅಂದರೆ 1500. 15 into 3, 15 3 is 45. So ಅಲ್ಲಿಗೆ 100 divided by 3. The simplified ratio is 100:3. So answer for this question, the ratio between 25 minutes and 45 seconds is 100:3. ಸೊ ಫಸ್ಟ್ ಏನು ಮಾಡಬೇಕು, ಕ್ವಶನ್ನು ರೇಷಿಯೋ ಬಿಟ್ವೀನ್ 25 ಮಿನಿಟ್ಸ್ ಆ್ಯಂಡ್ 45 ಸೆಕೆಂಡ್ಸ್ ಅಂತ ಹೇಳಿದ್ದಾರೆ. ಸೊ MCQ ಕ್ವಶನು 1 ಮಾರ್ಕ್ ಕ್ವಶನ್ ಆಯಿತು. ಸೊ ಬೇಗ ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡಬೇಕಾಗತ್ತೆ, ಇಲ್ಲಿ 25 ಮಿನಿಟ್ಸ್ ಇದೆಯಲ್ಲ ಅದನ್ನು ಕನ್ವರ್ಟೆಡ್ ಇಂಟು ಸೆಕೆಂಡ್. ಸೊ ಅದು ಯಾವಾಗಲೂ ಏನು ಹಾಕಬೇಕು ಅಂತ ಹೇಳಿದ್ರೆ ರೇಷಿಯೋ ಫಾರ್ಮಲ್ಲಿ ಬರಿಬೇಕು ಅಂತ ಹೇಳಿದ್ರೆ, ಸೊ ಬೋತ್ ಕ್ವಾಂಟಿಟೀಸ್ ಏನಾಗಬೇಕು, ಮಸ್ಟ್ ಬಿ ಇನ್ ದಿ ಸೇಮ್ ಯೂನಿಟ್ ಆಗಿರಬೇಕು. ಟು ಫಾರ್ಮ್ ಎ ರೇಷಿಯೋ ಫಾರ್ಮಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಸೊ ಬೋತ್ ದಿ ಕ್ವಾಂಟಿಟೀಸ್ ಏನಾಗಿರಬೇಕು, ಇನ್ ದಿ ಸೇಮ್ ಯೂನಿಟ್ ಆಗಿರಬೇಕು. ಅವಾಗ ಏನು ಮಾಡಬೇಕು, ಇವಾಗ 25 ಮಿನಿಟ್ಸನ್ನು ಕನ್ವರ್ಟೆಡ್ ಟು ಸೆಕೆಂಡ್. ಇಲ್ಲಿ ಮಿನಿಟ್ಸ್ ಇದೆ, ಇಲ್ಲಿ ಸೆಕೆಂಡ್ಸ್ ಇದೆ, ಹಾಗಾಗಿ ಮಿನಿಟ್ಸನ್ನು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡೋಣ.
ಸೊ ಮಿನಿಟ್ಸಿಗಿಂದ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಿದ್ರೆ ಅವಾಗ 25 ಮಿನಿಟ್ಸ್ ಈಕ್ವಲ್ ಟು 1500 ಸೆಕೆಂಡ್ಸ್ ಆಗುತ್ತೆ. ಈಗೇನು ಮಾಡಬೇಕಾಗುತ್ತೆ, ಫಾರ್ಮ್ ಆ್ಯಂಡ್ ಸಿಂಪ್ಲಿಫೈ ದಿ ರೇಷಿಯೋ. ದಿ ರೇಷಿಯೋ ಆಫ್ 25 ಮಿನಿಟ್ಸ್ ಟು 45 ಸೆಕೆಂಡ್ಸ್ ಇಸ್ ದಿ ರೇಷಿಯೋ ಆಫ್ 25 ಮಿನಿಟ್ಸಿಗೆ 1500 ಸೆಕೆಂಡ್ಸ್, 45 ಸೆಕೆಂಡ್ಸಿಗೆ 45 ಸೆಕೆಂಡ್ಸೆ, ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ದಿ ಫ್ರ್ಯಾಕ್ಷನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೇಮ್ ಯೂನಿಟ್ ಅಲ್ವಾ, ಸೊ ಸೇಮ್ ಯೂನಿಟ್. ಓಕೆ, ಸೊ ಫ್ರ್ಯಾಕ್ಷನಲ್ಲಿ 1500 by 45. We simplify the fraction by dividing both the numerator and the denominator by their greatest common divisor 15. ಇದು ಕೂಡ 15 ಇಂದ ಡಿವೈಡ್ ಆಗುತ್ತೆ ನ್ಯೂಮರೇಟರ್. ಡಿನಾಮಿನೇಟರ್ ಆಲ್ಸೋ 15 ಇಂದ ಡಿವೈಡ್ ಆಗುತ್ತೆ. ಸೊ 1500s ಅಂತ ಹೇಳಿದ್ರೆ 1500, 15 3s ಅಂದರೆ 45. ಸೊ ರೇಷಿಯೋ ಎಷ್ಟಾಯಿತು, 100:3. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್, ದಿ ರೇಷಿಯೋ ಬಿಟ್ವೀನ್ 25 minutes and 45 seconds is 100:3 is the answer. Okay, ಅಲ್ಲಿಗೆ ಆಪ್ಷನ್ ಎ is the correct answer. Okay, thank you, ನಮಸ್ತೆ.